ನನ್ನ ಜಾತಕದ ಕಾರಣದಿಂದ ಭೈರವಿಗೆ ತೊಂದರೆ ಆಗಬಾರ್ದಮ್ಮ. ನನ್ನ ಮದುವೆ ಮಾಡಿಕೊಂಡ್ರೆ ಅವಳಿಗೆ ಅನ್ಯಾಯ ಆಗ್ಬಿಡುತ್ತೆ. ಅವಳು ಸಂತೋಷವಾಗಿರ್ಬೇಕಂದ್ರೆ ನಾನು ಅವಳ ಕುತ್ತಿಗೆಗೆ ತಾಳಿ ಕಟ್ಟಬಾರ್ದು ಅಂದರೆ ನಾನಿಲ್ಲಿರಬಾರ್ದು. ನನಗೆ ಕ್ಷಮಿಸ್ಬಿಡಿಮ್ಮ. ನಿನ್ನ ಮದುವೆ ಮಾಡಿಕೊಂಡ್ರೆ ನಾನು ಸತ್ತು ಹೋಗ್ತೀನಿ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನೀನು ಸಂತೋಷವಾಗಿಲ್ಲ ಅಂದರೆ ನಾನು ಬದುಕಲ್ಲ ಭೈರವಿ. ನಿನಗೂ ಒಂದು ಜೀವನ ಇರಬೇಕು ಅಂದರೆ ನಾವಿಬ್ಬರು ಜೊತೆಯಾಗಿರಬಾರ್ದು. ನಾನೀಗ ಮಾಡ್ತಿರೋ ಕೆಲಸನ ನೀನು ಯಾವತ್ತೂ ಕ್ಷಮಿಸಲ್ಲ ಅಂತ ನನಗೆ ಗೊತ್ತು. ಆದರೆ ನನಗೆ ಬೇಕಾಗಿರೋದು ನೀನು ಹ್ಯಾಪಿಯಾಗಿರೋದು. ಅದಕ್ಕೆ ನೀನು ನನಗೆ ಕ್ಷಮಿಸಿಲ್ಲ ಅಂದರೂ ಪರವಾಗಿಲ್ಲ ಭೈರವಿ. ನಾಗಮ್ಮ ತಾಯಿ, ಭೈರವಿ ಚೆನ್ನಾಗಿರ್ಲಿ ಅಂತ ನೀನು ಆಶೀರ್ವಾದ ಮಾಡಿದೀಯಾ. ನಾನು ಭೈರವಿನ ಮದುವೆ ಮಾಡಿಕೊಂಡ್ರೆ ನಿನ್ನ ಆಶೀರ್ವಾದ ಕೆಲಸ ಮಾಡಲ್ಲಮ್ಮ. ಅದಕ್ಕೆ ಭೈರವಿಯಿಂದ ದೂರ ಹೋಗ್ತಾ ಇದ್ದೀನಿ.
ನಂದು ಆಯಸ್ಸಿಲ್ಲದ ಜಾತಕ ಅಂತ ಗೊತ್ತಿದ್ರು ಕೂಡ ನಾನು ಅವಳನ್ನ ಮದುವೆ ಮಾಡಿಕೊಂಡ್ರೆ ಭೈರವಿ ಜೀವನಕ್ಕೆ ಅನ್ಯಾಯ ಆಗುತ್ತೆ. ನಾನು ಕಟ್ಟೋ ತಾಳಿ ಅವಳಿಗೆ ಮುತ್ತೈದೆಯ ಭಾಗ್ಯ ಇಲ್ದ ಹಾಗೆ ಮಾಡುತ್ತೆ. ಹಾಗಾಗೋದು ನನಗಿಷ್ಟ ಇಲ್ಲಮ್ಮ. ನಾನಿಲ್ಲ ಅಂದರೆ ಭೈರವಿ ನೊಂದ್ಕೋತಾಳೆ ಅಂತ ನನಗೆ ಗೊತ್ತು. ಆದರೆ ಅವಳು ನನ್ನ ಮರೆತು ಹೋಗಿ ಇನ್ನೊಬ್ಬರನ್ನ ಮದುವೆ ಮಾಡಿಕೊಂಡ್ರೆ ಅವಳು ಸಂತೋಷವಾಗಿರ್ತಾಳೆ. ಅದಕ್ಕೆ ಅವಳಿಗೆ ನನ್ನ ಬಗ್ಗೆ ಗೊತ್ತಾಗಬಾರ್ದಷ್ಟು ದೂರ ಹೋಗೋಣ ಅಂತ ನಿರ್ಧಾರ ಮಾಡಿದ್ದೀನಿ. ನಾನು ಮಾಡ್ತಿರೋ ತಪ್ಪನ್ನ ಕ್ಷಮಿಸಿ ನೀನೇ ಅವಳಿಗೆ ಜೊತೆಯಾಗಿರಬೇಕು. ಭೈರವಿಗೆ ಯಾವ ಥರದ ಕಷ್ಟ ಸಮಸ್ಯೆ ಬರದ ಹಾಗೆ ನೀನೇ ನೋಡ್ಕೋಬೇಕಮ್ಮ. ನಿಂತ್ಕೋ. ಇಲ್ಲಿ ಬಾ. ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ಹುಡುಗಿನ ಬಿಟ್ಟು ಹೋಗೋದು ಅನ್ಯಾಯ ಅಂತ ಗೊತ್ತಿಲ್ವಾ ನಿನಗೆ? ಅವಳಿಗೆ ನ್ಯಾಯ ಸಲ್ಲಿಸಬೇಕು ಅಂತಾನೆ ಹೋಗ್ತಾ ಇದ್ದೀನಿ. ಯಾರಿಗೆ ಏನು ಮಾಡಬೇಕು, ಯಾವಾಗ ಏನು ಮಾಡಬೇಕು ಅಂತ ಆ ಶಿವನಿಗೆ ಎಲ್ಲ ಗೊತ್ತು. ನ್ಯಾಯ ಅನ್ಯಾಯದ ಬಗ್ಗೆ ಹೇಳೋಕೆ ನೀನ್ ಯಾರು? ನೀನು ಹೊರಟೋದ ಮಾತ್ರಕ್ಕೆ ಆ ಹುಡುಗಿ ಜೊತೆ ನಿನಗೆ ಆಗಬೇಕಾದ ಮದುವೆ ನಿಂತು ಹೋಗ್ಬಿಡುತ್ತೆ ಅನ್ಕೊಳ್ಳೋದು ನಿನ್ನ ಭ್ರಮೆ, ಮೂರ್ಖತನ. ಶಿವಯ್ಯ ಅವರೇ, ನನ್ನ ಜಾತಕದ ಪ್ರಕಾರ ನಾನು ಭೈರವಿನ ಮದುವೆ ಮಾಡ್ಕೊಂಡ್ರೆ ಏನಾಗುತ್ತೆ? ಮದುವೆ ಆದ 3 ದಿನಕ್ಕೆ ನಾನು ಸತ್ತು ಹೋಗ್ತೀನಿ. ಅಂದ್ರೆ ಸಾವು ಹೆದರಿ ಓಡ್ ಹೋಗ್ತಾ ಇದೆಯಾ ಅಂತಾಯ್ತು. ಹೆದರ್ಕೊಂಡಲ್ಲ ಶಿವಯ್ಯ, ನಾನು ಹೋದ್ಮೇಲೆ ಅವಳು ಎಲ್ಲಿ ವಿಧವೆಯಾಗಿ ಬದುಕಬೇಕು ಅಂತ. ಹುಟ್ಟು ಸಾವಿನ ಬಗ್ಗೆ ತೀರ್ಮಾನ ಮಾಡೋದು ಮೇಲಿರೋನು, ಅದ್ರ ಬಗ್ಗೆ ಮಾತಾಡೋಕ್ಕೆ ನೀನ್ಯಾರು? ಅಂದರೆ ನನ್ನ ಜಾತಕ ಹುಟ್ಟಿರೋ ಪ್ರತಿಯೊಬ್ಬನಿಗೂ ಮರಣ ಆಗೋದು ತಪ್ಪೋದಿಲ್ಲ. ಹುಟ್ಟು ಸಾವಿಗಿಂತ ಅನುಬಂಧ ಸಂಬಂಧಗಳು ದೊಡ್ಡದು ಅಂತ ನಿನಗೆ ಗೊತ್ತಿಲ್ವಾ? ಆ ಸಂಬಂಧನ ಹುಡ್ಕೊಂಡೆ ತಾನೆ ನೀನು ಈ ಊರಿಗೆ ಬಂದಿದ್ದು. ಆ ಸಂಬಂಧನ ಸ್ವಂತ ಮಾಡ್ಕೋಬೇಕು ಅಂತ ತಾನೆ ನೀನು ಇಷ್ಟು ದಿನ ಕಷ್ಟಪಟ್ಟಿದ್ದು. ನಿಮ್ಮಿಬ್ಬರದು ಎಲ್ರ ಹಾಗೆ ಪ್ರೀತಿಯಿಂದ ಹುಟ್ಟಿರೋ ಸಂಬಂಧ ಅಲ್ಲ, ನಿಮ್ದು ಹಿಂದಿನ ಜನ್ಮದ ಸಂಬಂಧ. ಕನಸಲ್ಲಿ ರೆಗ್ಯುಲರ್ ಆಗಿ ಕಾಣಿಸ್ಕೊಳ್ಳೋ ಹುಡುಗಿನೇ ನಿಮಗೆ ಹೊರಗಡೆ ಕೂಡ ಕಾಣಿಸಿದ್ದಾಳೆ. ನೀವು ಪ್ರಯತ್ನ ಪಡದೇ ಇದ್ರೂ ಆ ಹುಡುಗಿ ನಿಮ್ಮ ಜೊತೆ ಮಾತಾಡಿದ್ದಾಳೆ. ನಿಮ್ಮಿಬ್ಬರ ಮಧ್ಯೆ ಏನೋ ರಿಲೇಶನ್ಶಿಪ್ ಇದೆ. 100% ಇಟ್ಸ್ ಟ್ರೂ. ನಿಮ್ಮಿಬ್ಬರ ಮಧ್ಯೆ ಯಾವುದೋ ಸಂಬಂಧ ಇದೆ ಅನ್ನೋದು ಮಾತ್ರ ನಿಜ. ಆ ವಿಷಯ ನಿನಗೆ ನೆನಪಿಲ್ವಾ? ಈ ಗುಡಿಗೂ ಭೈರವಿಗೂ ನಿನಗೂ ಬಲವಾದ ಸಂಬಂಧ ಮುಡುಪಾಗಿದೆ. ಆ ಸಂಬಂಧನ ಕಳ್ಕೋತೀನಿ ಅನ್ಕೊಳ್ಳೋದು ನಿನ್ನಿಂದ ಸಾಧ್ಯ ಆಗೋ ಕೆಲಸವೇ ಅಲ್ಲ.
ನೀನು ಕಳ್ಕೊತೀನಿ ಅಂದ್ರು ಕಳ್ಕೊಳಕ್ಕಾಗದೆ ಇರೋ ನಂಟು ಅದು. ಆ ನಂಟನ್ನ ಗೌರವಿಸಿ ಬಂದಿರೋ ದಾರಿಲಿ ಹಿಂತಿರುಗದೆ ಹೋಗೋ. ಇಲ್ಲ ಶಿವಯ್ಯ ಅವರೇ, ಗೊತ್ತಿದ್ದು ನಾನು ಭೈರವಿಗೆ ಅನ್ಯಾಯ ಮಾಡೋದಿಲ್ಲ. ನನ್ನ ಕ್ಷಮಿಸಿ ಶಿವಯ್ಯ ಅವರೇ, ಕ್ಷಮಿಸಿ. ನಿನಗೆ ನನಗಿಂತ ನಿನ್ನ ಜಾತಕನೇ ದೊಡ್ಡದಾಯ್ತಾ ಮಾವ. ಜಾತಕದ ಪ್ರಕಾರ ನನ್ನ ಮದುವೆ ಮಾಡಿಕೊಂಡ್ರೆ ನೀನು ಸತ್ತೋಗ್ತೀಯ. ನಿನ್ನ ಮದುವೆ ಮಾಡ್ಕೊಳ್ದೆ ಹೋದರೆ ನಾನು ಸತ್ತೋಗ್ತೀನಿ ಅಂತ ಹೇಳಿದೆ. ಅಂದರೆ ನಿನ್ನ ಜಾತಕಕ್ಕಲ್ದೆ ನನಗೂ ನನ್ನ ಸಾವಿಗೂ ಬೆಲೆ ಇಲ್ಲ ಅಂತಾಯ್ತು. ಹೇಳು ಮಾವ. ಹಾಗೆಲ್ಲ ಭೈರವಿ, ನನ್ನ ಕಾರಣದಿಂದ ನಿನಗೆ ಯಾವ ಥರದ ಕಷ್ಟಗಳು ಬರಬಾರ್ದು ಅಂತ. ನೀನಿಲ್ದೆ ನಾನು ಸುಖವಾಗಿ ಸಂತೋಷವಾಗಿರ್ತೀನಿ ಅಂತ ನೀನು ಹೇಗೆ ಅನ್ಕೊಂಡಿದ್ಯಾ ಮಾವ? ನೀನಿಲ್ದೆ ನಾನು ಸಂತೋಷವಾಗಿರ್ತೀನಿ ಅಂತ ನೀನು ನಿನ್ನ ಎದೆ ಮೇಲೆ ಕೈ ಇಟ್ಕೊಂಡು ಹೇಳು ಮಾವ. ನಾನಿಲ್ಲಿಂದ ಹೊರಟೋಗ್ಬಿಡ್ತೀನಿ. ನಮ್ಮಣ್ಣ ಬರ್ತಾನೋ ಇಲ್ವೋ ಅಂತ ಭಯಪಟ್ಟಾಗ, ನಮ್ಮ ತಂದೆ ತೀರೋಗಿದ್ದಾರೆ ಅನ್ನೋ ನೋವಲ್ಲಿದ್ದಾಗಲೂ ಧೈರ್ಯವಾಗಿದ್ದೆ. ಯಾಕೆ ಗೊತ್ತಾ ಮಾವ? ಆ ಧೈರ್ಯ ನೀನು ಕೊಟ್ಟಿರೋದ್ರಿಂದ. ನೀನು ನನಗೆ ಕೊಟ್ಟಿರೋ ಧೈರ್ಯನ ನಿನ್ನ ಜೊತೆಗೆ ತಗೊಂಡು ಹೋಗದೆ ಇದ್ರೆ ನಾನು ಹೇಗೆ ಸಂತೋಷವಾಗಿರ್ತೀನಿ ಅಂತ ಅನ್ಕೊಂಡಿದ್ಯಾ ಮಾವ? ನಾನು ಈ ನಾಗಮ್ಮ ದೇವತೆನ ನಂಬಿದ್ದೀನಿ. ನಾನು ನಂಬಿರೋ ದೇವತೆ ನನಗೆ ಅನ್ಯಾಯ ಮಾಡಲ್ಲ ಮಾವ. ಈ ನಾಗಮ್ಮ ದೇವತೆ ನನಗೆ ಹರಿಸಿದಾಳೆ ಅಂದರೆ ನಿನಗೇನೂ ಆಗಲ್ಲ ಅಂತ, ಅದೇ ತಾನೇ? सृष्टिसारं विधि विधि लिखितं मोक्षदक्षं सुभिक्षं गंगांगं दिव्यलिंगं गजमुखविनुतं ಅಮ್ಮ ನಾಗಮ್ಮ ತಾಯಿ, समक्षं ನಮ್ಮಣ್ಣ ಬದುಕೆ ಇದ್ದಾನೆ ಅಂತ ಹೇಳೋದಕ್ಕೆ ನೀನು ನಮ್ಮ ಮದ್ಗೆ ಹಣೆಗೆ ಕುಂಕುಮ ಇಟ್ಟು ಆಶೀರ್ವಾದ ಮಾಡಿದ್ದೆ. ನಮ್ಮ ಮದ್ಗೆನ ನೀನು ಹರಿಸಿದ ಹಾಗೆ ನಮ್ಮಿಬ್ರು ಜಾತಕ ಕೂಡ ನೀನು ಕುಂಕುಮ ಇಟ್ಟು ಹರಿಸಿದ್ದೆ. ನನ್ನ ಮದುವೆ ಮಾಡಿಕೊಂಡ್ರೆ ನಮ್ಮ ಮಾವ
ಮಾವಂಗ್ ಯಾವುದೇ ಥರದ ತೊಂದರೆ ಆಗಲ್ಲ ಅಂತ ಮತ್ತೆ ಇನ್ನೊಂದ್ಸರಿ ಕುಂಕುಮ ಇಟ್ಟು ಹರ್ಸು ತಾಯಿ. ನನಗೆ ನಿನ್ ಮೇಲಿರೋ ನಂಬಿಕೆ ನಿಜ ಅಂತ ಸಾಬೀತ್ ಮಾಡು ತಾಯಿ. ನಮಗ್ ಕರುಣೆ ತೋರ್ಸು ನಾಗಮ್ಮ. ನಮ್ಮ ಪ್ರೀತಿನ ಮದುವೆಯಾಗಿ ಬದಲಾಯಿಸ್ಕೊಳ್ಳೋಕ್ಕೆ ನಾಗಮ್ಮ ತಾಯಿ ನಮಗೆ ಆಶೀರ್ವಾದ ಮಾಡಿದಾಳೆ. ನೋಡಿದ್ಯಾ ಮಾವ, ಇನ್ಮೇಲೆ ನೀನನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು.